ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆ ಸನಿಹದ ಹಾಲುಗುಡ್ಡೆ ಇರುವಂಥ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲಿ ಕೇರಳ ಮೂಲದ ರೈತರಾದಂಥ ಶ್ರೀ ಜೋಮಿ ಮ್ಯಾಥ್ಯೂರದ್ದು ಭಾಳ ದೊಡ್ಡ ಪ್ರಮಾಣದ ತೋಟ ಇದೆ. ಮುಖ್ಯವಾಗಿ ಇವರು ಕಾಳುಮೆಣಸು ಬೆಳೆಗಾರರು ಅಂತ ನಾವು ಹುಡ್ಕೊಂಡ್ಬಂದಿದ್ವಿ. ನಮಗಿಲ್ಲಿ ಇವತ್ತಿನ ಅವರ ಚರ್ಚೆಯಲ್ಲಿ ಕಾಳುಮೆಣಸಿನ ತಳಿಗಳು, ಅವರ ಅನುಭವ, ಯಾಕೆ ನೂರಾರು ತಳಿಗಳಿದೆ, ಒಬ್ಬೊಬ್ರದ್ದು ಒಂದೊಂದು ಬರುತ್ತೆ. ಇವರೊಂದು 30 ವರ್ಷದಿಂದ ಕಾಳುಮೆಣಸನ್ನು ಮಾಡ್ಕೊಂಬಂದವರು, 600 ಕ್ವಿಂಟಲ್ವರೆಗೆ ಕಾಳುಮೆಣಸನ್ನು ಮಾಡಿದವರು. ಹಾಗಾಗಿ ಅವರದ್ದು ಅನುಭವದಲ್ಲಿ ಈಗ ನೀವು ಹಿಂದಿನ ಕಂತನ್ನು ನೋಡಿದರೆ ಗೊತ್ತಾಗುತ್ತೆ. ಅವರು ಒಟ್ಟಾರೆ ಅನುಭವ, ಕೃಷಿ ಅನುಭವ 30-40 ವರ್ಷದ ರಿಚ್ ಅನುಭವದಲ್ಲಿ ಇವೆಲ್ಲ ಬೆಳೆಗಳಲ್ಲಿ ಸ್ವಾಭಾವಿಕ ಅವರು ನೋಡಿದ್ದಾರೆ. ಅದಕ್ಕೆ ಕಾಳುಮೆಣಸಿನ ತಳಿಗಳು, ಯಾವ ತಳಿಗಳು ಅನುಕೂಲ ಮತ್ತು ಯಾವ ಕಾರಣಕ್ಕೆ ಹೇಳೋದನ್ನು ಮುಖ್ಯವಾಗಿ, ಮತ್ತು ನಾವು ಕಾಳುಮೆಣಸಿನ ಮರ ಯಾವುದೇ ಮರಕ್ಕೆ ಹಬ್ಬಿಸ್ಲಿ ಹೇಳೋದ್ರ ಬಗ್ಗೆ ಒಂದಿಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಅದೆಲ್ಲ ಮಾಹಿತಿಯನ್ನು ಇವತ್ತು ಕೇಳಿ ಶ್ರೀ ಜೋಮಿ ಮ್ಯಾಥ್ಯೂರಿಂದ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ನೀವು ಕರ್ನಾಟಕ, ಕೇರಳ ಮತ್ತು ಮೇಘಾಲಯ ಇಷ್ಟೊಂದು ರಾಜ್ಯಗಳಲ್ಲಿ ಮುಖ್ಯವಾಗಿ 3 ರಾಜ್ಯದಲ್ಲಿ ಇಷ್ಟೊಂದು ಪ್ರಮಾಣಕ್ಕೆ ಕಾಳುಮೆಣಸು ಮಾಡ್ತೀರಿ. ನಿಮ್ಮದು ಹೈಯೆಸ್ಟ್ ರೆಕಾರ್ಡು ಒಂದು 60 ಟನ್, ಅಂದರೆ ನಮ್ಮ 600 ಕ್ವಿಂಟಲ್. ನಮ್ಮ ಇದು ಭಾಳ ದೊಡ್ಡದು, ಸಾಮಾನ್ಯ ರೈತರ ಲೆಕ್ಕದಲ್ಲಿ ದೊಡ್ಡದು ಕಾಳುಮೆಣಸು ಹೇಳ್ತಾ ಇರೋದು, ಪೆಪ್ಪರ್. ಸೊ ಇದರಲ್ಲಿ ನಾವು ನಿರ್ದಿಷ್ಟವಾಗಿ ತಳಿಗಳ ಬಗ್ಗೆ ಹೋದರೆ, ಬಟ್ ಈ ಬಹುತೇಕ ಸಂದರ್ಭದಲ್ಲಿ ನೀವು ಬಯಲುಸೀಮೆನಲ್ಲಿ ನಾನ್ ಟ್ರೆಡಿಷನಲ್ ಬೆಲ್ಟಲ್ಲಿ ನಿಮ್ಮ ತೋಟ ಇಲ್ಲ, ಎಲ್ಲ ಮಳೆ ಹೆಚ್ಚಾಗಿರುವಂತಹ ಎಸಿಡಿಕ್ ಸಾಯಿಲಲ್ಲಿ ನಿಮ್ಮ ಬೆಳೆ ಇದೆ ಅಲ್ವಾ? ನೀವಿನ್ನೂ ಬಯಲುಸೀಮೆಗೆ ಕಾಲಿಟ್ಟಿಲ್ಲ. ಬಯಲುಸೀಮೆ ಅಂದರೆ ನಾವು ಭದ್ರಾವತಿ ತಾಲೂಕಲ್ಲಿ ಒಂದು ಕಡೆ ಉಂಡ, ಸ್ವಲ್ಪ ಡ್ರೈ ಏರಿಯಾ, ಬಟ್ ಆದರೂ ಅದು ಅರೆಮಲೆನಾಡು ಅಂತ ಹೇಳ್ಬೋದು, ಇದಲ್ಲ. ಸೊ ಇದಕ್ಕೆ ಸೀಮಿತವಾಗಿ ನಾವು ವಿಚಾರ ಮಾಡೋದಾದ್ರೂ ಒಟ್ಟಾರೆಯಾಗಿ ಕಾಳುಮೆಣಸಿನಲ್ಲಿ ವೆರೈಟಿಗಳು ನೂರಾರು ವೆರೈಟಿಗಳಿದೆ. ಅದರಲ್ಲಿ ಗೌರ್ಮೆಂಟ್ ರಿಲೀಸ್ಡ್ ಇದೆ, ರೈತರೇ ಪ್ರಮೋಟ್ ಮಾಡಿರೋದಿದೆ, ನೀವು ನೋಡಿರೋದಿದೆ. ಸೊ ಇದರಲ್ಲಿ ನಿಮ್ಮ ಹತ್ರ ಸುಮಾರು ಎಷ್ಟು ವೆರೈಟಿಯನ್ನು ನೀವು ಟ್ರೈ ಮಾಡಿದ್ದೀರಿ? ಒಂದು ನಂಬರ್ಸ್ ಕ್ರಾಸ್, ಈಗ 2-3-4 ಸ್ಟೇಟ್ ಲೆಕ್ಕ ತೆಗೆದು. ನಾನು ಆ್ಯಕ್ಚುಲಿ ಒಂದು 50 ವೆರೈಟಿಗಳು ಟ್ರೈ ಮಾಡಿದ್ದಾರೆ. ಅಂದರೆ ಆಲ್ ರಿಲೀಸ್ಡ್ ವೆರೈಟೀಸ್ ಫ್ರಮ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟಿ ಎಲ್ಲನೂ ತಂದು ಹಾಕಿದ್ರಿ. ಯಾರ್ಯಾರು ಹೇಳಿದ್ರು ಎಲ್ಲ ತಂದು ಹಾಕಿದ್ರಿ, ರೈತರು ಹೇಳಿದ್ರು ತಂದು ಹಾಕಿದ್ರಿ. ಸೊ ಕುಂಭಕಲ್ಲು ನೀವು ನೋಡಿರ್ತೀರಿ. ಹೌದು, ಕುಂಭಕಲ್ಲು ಕೂಡ ಉಂಡ. ಮತ್ತು ಆಲ್ ಫಾರ್ಮರ್ ವೆರೈಟೀಸ್ ಉಂಡ. ಅದು ಮಲ್ಲಿಗೆ ಸರ ಇರ್ಬೋದು, ಇನ್ನೊಂದು ಎಲ್ಲದೂ ಉಂಡ. ಮತ್ತು ನಂದು ಕೂಡ ಒಂದು 4 ರಿಜಿಸ್ಟರ್ಡ್ ವೆರೈಟೀಸ್ ಉಂಟಲ್ವಾ ನಿಮ್ಮದು? ಓಕೆ, ನೀವು ಸೆಲೆಕ್ಟ್ ಮಾಡಿರೋದು ಅಂದರೆ ವಿಲ್ಟ್ ರೆಸಿಸ್ಟೆಂಟ್, ಅಂದರೆ ಟಾಲರೆಂಟ್. ಈ ವೆರೈಟೀಸು, ಫಾರ್ಮರ್ ವೆರೈಟೀಸ್ ಎಲ್ಲ ತುಂಬ ಪ್ರೊಡಕ್ಟಿವ್ ಇರೋದು ವೆರೈಟಿಗಳನ್ನಲ್ಲ, ಅದೆಲ್ಲ ಸ್ವಲ್ಪ ಡಿಫ್ರೆಂಟ್ ಅಂದೆ. ರೋಗಕ್ಕೆ ತಡ್ಕೊಳ್ಳುತ್ತೆ, ಸೈಜ್ ದೊಡ್ಡದಿದೆ, ಇನ್ನೇನೋ ಕಲರ್, ಅಥವಾ ಆಫ್ ಸೀಸನಲ್ಲಿ ಬರುತ್ತೆ. ಇದು ಡಿಫ್ರೆಂಟ್ ವೆರೈಟೀಸ್ ಅಂತ ಹೇಳ್ಬೋದು, ಫಾರ್ ಡಿಫ್ರೆಂಟ್ ರೀಸನ್, ಇಳುವರಿಗೋಸ್ಕರ ಒಂದಲ್ಲ ಅದಕ್ಕೆ. ಸೊ ಈಗ ಒಂದು 40 ವೆರೈಟಿಗಳನ್ನು ನೀವೇ ಸ್ವತಃ ಬೆಳೆಸಿ ನೋಡಿದ್ದೀರಿ. ಇದರಲ್ಲಿ ನಾವೀಗ 1, 2, 3 ಬರೋಣ. ಈ ಕಾಂಪಿಟೀಷನ್ ಎಲ್ಲ 3, 2, 1 ಬರ್ತಾರೆ, ನಾವು ಹಂಗೆ ಬೇಡ, 1, 2, 3 ಬರೋಣ. ಸೊ ನಿಮ್ಮ ಒಟ್ಟಾರೆ ಎಕ್ಸ್ಪೀರಿಯನ್ಸಲ್ಲಿ ನಂಬರ್ 1 ವೆರೈಟಿ ಯಾವುದು, ಯಾಕೆ? ನಮ್ಮದು ಎಕ್ಸ್ಪೀರಿಯನ್ಸಲ್ಲಿ ಅಂದರೆ ಈಗ ನಾನು ಮ್ಯಾಕ್ಸಿಮಮ್ ಮಾಡ್ತಾ ಇರೋದು ವೆರೈಟಿಗಳು, ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇರೋದು ವೆರೈಟಿಗಳಲ್ಲಿ ನಂಬರ್ 1 ಪನ್ನೀರ್ 2. ಈಗ ಸದ್ಯಕ್ಕಿದ್ದು ವೈನು ಸಂಖ್ಯೆ ಲೆಕ್ಕದಲ್ಲಿ ಹೋದರೆ ಯಾವುದು? ಪನ್ನೀರ್ 2 ನನಗೆ ಮ್ಯಾಕ್ಸಿಮಮ್ ಇರೋದು. ಮ್ಯಾಕ್ಸಿಮಮ್? ಹೌದು. ಓಕೆ, ಯಾಕೆ ಪನ್ನೀರ್ 2 ಅಂದರೆ ನಂದು ಒಂದು ಈ 30 years ಎಕ್ಸ್ಪೀರಿಯನ್ಸಲ್ಲಿ ನನಗೂ ತುಂಬ ಎಲ್ಲ ದೃಷ್ಟಿಯಿಂದ, ಒಂದು ಪ್ರೊಡಕ್ಟಿವಿಟಿ, ನೆಕ್ಸ್ಟು ಅಲ್ಲ ಇದಕ್ಕೆ ಅದರದ್ದು ಇದು ತೆನೆ ಸೈಜು ಲೆಂತ್ ಸ್ವಲ್ಪ ಸಣ್ಣ, ಇಡೀ ಮರ ತುಂಬ ಬರುತ್ತೆ. ಲೀಟ್ರ್ ವೇಟ್ ಹೇಗಿದೆ? ಲೀಟ್ರ್ ವೇಟು ಆನ್ ಪಾರ್ ವಿತ್ ಪನ್ನೀರ್ 1. ಅಪ್ ಟು 550. ವೀಕ್ಷಕರು, ಈಗ ಈ ಲೀಟ್ರ್ ವೇಟ್ ಇವ್ರದ್ದು ಭಾಷೆ ಏನಪ್ಪ ಅಂತಂದರೆ, 1 ಲೀಟ್ರ್ ಕಾಳುಮೆಣಸನ್ನು ತೂಕ ಮಾಡಿದರೆ ಎಷ್ಟು ಗ್ರಾಮ್ ಬರುತ್ತೆ, ಅದರಲ್ಲಿ ಅದನ್ನು ಸಾಮಾನ್ಯವಾಗಿ ಪನ್ನೀರ್ 1ಗೆ ಕಂಪೇರ್ ಮಾಡ್ತಾರೆ. ಪನ್ನೀರ್ 1 ಒಂದು ಸ್ಟ್ಯಾಂಡರ್ಡ್ ಅಂತ ಇಟ್ಕೊಂಡ್ರೆ ಪನ್ನೀರ್ 1 ಒಂದು 550-600 ಗ್ರಾಮ್ ಬರುತ್ತೆ. 600 ಗ್ರಾಮ್ ಬರಲ್ಲ. ಇಫ್ ಯು ಪ್ರೋಸೆಸ್ ಇಟ್ ಪ್ರಾಪರ್ಲಿ ಇಟ್ ಕ್ಯಾನ್ ಕಮ್ ಅಪ್ ಟು 550. 550 ಗ್ರಾಮ್. ಕಸ ಮಷಿ ಎಲ್ಲ ಸೇರ್ಕೊಂಡ್ರೆ ಎಷ್ಟೋ ಬರ್ತದೆ? ಮತ್ತೆ ಕಮ್ಮಿ. ಜನರಲಿ ಮಾಡುವ ಕರೆಕ್ಟಾಗಿ ಮಾಡಿಲ್ಲ ಅಂದರೆ 500,
ಕರೆಕ್ಟಾಗಿ ಮಾಡಿ ಅಂದರೆ ಒಳ್ಳೆ ಬೆಳೆದಿರೋದ ಕಾಳು ತೆಗಿಬೇಕು ಮಾಡಿಲ್ಲ ಕರೆಕ್ಟಾಗಿ ಮಾಡಿ 3 ಕೊಯ್ಲು ಮಾಡಬೇಕು. ಹಂಗೆ ಮಾಡಿದ್ರೆ 550 ಗ್ರಾಮ್ ಬರುತ್ತೆ. ತರಕ್ಕೆ ಸೊ ಬರುತ್ತೆ. ಈಗ ಫಣಿಯೂರ್ 2 ಕೂಡ 550 ಗ್ರಾಮ್ ಹೌದು ಹೌದು ಬರುತ್ತೆ. ಹಾಂ. ಸೊ ಈಗ ನೀವು ಈಗ ಸಾಮಾನ್ಯವಾಗಿ ಈಗ ಹೌದು, ಈಗ ನಾನು ಅದಕ್ಕಿಂತ ಮೊದಲೇ ಒಂದು ಪ್ರಶ್ನೆ ಕೇಳ್ತೀನಿ. ಫಣಿಯೂರ್ 1 ಬಹುತೇಕ ಇಂಡಿಯಾದಲ್ಲಿ 90% ಫಣಿಯೂರ್ 1 ಇದೆಯಾ? ಫಣಿಯೂರ್ 1 ಇಂಡಿಯಾದಲ್ಲಿ 90% ಅಪ್ ಟು 80 to 90% ಪನ್ನೀರ್ 1 ಇರ್ಬೋದು. ಯಾಕೆ? ದ ರೀಸನ್ ಇಸ್ ದಾಟ್ ಓನ್ಲಿ ಸರ್ವೈವ್ಡ್. ಓಕೆ, ಅದೊಂದೇ ಬದುಕೊಂತು. ಹೌದು, ಬೇರೆ ಎಲ್ಲಾದ್ರೂ ರೋಗ ಬಂದು ಸತ್ತು ಹೋಯ್ತು, ಅಲ್ಲಂದ್ರೆ ಪ್ರೊಡಕ್ಟಿವ್ ಇಲ್ಲಂದ್ರೆ ರೈತರೇ ಕಿತ್ಕೊಂಡಿದ್ದಾರೆ. ಇದೊಂದು ಸರ್ವೈವ್ಡ್ ಅಲ್ಲ, ಅದು ಹಂಗಲ್ಲ. ಈಗ ಅದೊಂದೇ ತಳಿ ಬದುಕಿ ಉಳಿಯೋದಕ್ಕೆ ಕಾರಣ ಏನು? ಕಾರಣ ಅಂದರೆ ದಿಸ್ ಈಸ್ ಎ ಹೈಬ್ರಿಡ್. ಇದೊಂದು ಸರ್ವೈವಲ್ ರೇಟು ತುಂಬ ಜಾಸ್ತಿನೇ. ಇದಂತೂ ರೂಟ್ಸ್ ತುಂಬ ಚೆನ್ನಾಗಿರೋದೆ ಪನ್ನೀರ್ 1. ಹಾಂ, ಇದು ಇನಿಷಿಯಲಿ ನಮ್ಮ ಕೇರಳದಲ್ಲೆಲ್ಲ ಇರೋದು ವೆರೈಟಿ ಎಲ್ಲ ನೋಡುವಾಗ ಕರಿಮುಂಡ ಪನ್ನೀರ್ 1. ಕರಿಮುಂಡ ತುಂಬ ವೀಕ್ ಆಗಿರೋದು, ಅದು ಒಂದು ಮಳೆಗಾಲ ಬಂದಲ್ಲಿ ಸತ್ತು ಹೋಗುತ್ತೆ ಜಾಸ್ತಿ ಬಂದ, ಅಷ್ಟು ಡೆಲಿಕೇಟ್ ರೂಟ್ಸ್ ಒಣೆ. ಪನ್ನೀರ್ 1 ಸರ್ವೈವ್ ಆಗುತ್ತೆ. ಸ್ವಲ್ಪ ಅಡ್ವರ್ಸ್ ಕ್ಲೈಮೇಟಲ್ಲಿ ಅಡ್ವರ್ಸ್ ವೆದರಲ್ಲಿ ಸರ್ವೈವ್ ಆಗೋದು ಪನ್ನೀರ್ 1. ಪನ್ನೀರ್ 1 ಓಕೆ. ಆಮೇಲೆ ಇಳುವರಿ ಕೂಡ ಬೆಸ್ಟ್. ಈಗ ಈ ಪನ್ನೀರ್ 1 2 ವರ್ಲ್ಡಲ್ಲಿ ಬೆಸ್ಟ್ ವೆರೈಟಿ ಹೇಳಿದ್ರೆ ಹೇಳುವಾಗ ನಂಬರ್ ನಾಟ್ ಓನ್ಲಿ ಇನ್ ಇಂಡಿಯಾ, ವರ್ಲ್ಡಲ್ಲಿ 1 and 2 ಆರ್ ಪನ್ನೀರ್ 1 and 2. 1 and 2 ಓಕೆ, ಫಣಿಯೂರ್ ರಿಸರ್ಚ್ ಸ್ಟೇಷನ್ದು. ಸೊ ಫಣಿಯೂರ್ 1 ಆದರೆ ನೀವು ಫಣಿಯೂರ್ 2 ಮತ್ತೆ ಹೇಳಿದ್ರಿ. 2 ಅಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಕಂಪೇರ್ಡ್ ಟು ಪನ್ನೀರ್ 1, ಪನ್ನೀರ್ 2 ಸ್ವಲ್ಪ ಶೇಡ್ ಲವಿಂಗ್ ಅಥವಾ ಶೇಡ್ ಟಾಲರೇಟಿಂಗ್. ಹೌದು, ಓಕೆ, ಸ್ವಲ್ಪ ಶೇಡ್ ಬೇಕು, ಸ್ವಲ್ಪ ಇರಿಗೇಷನ್ ಲವಿಂಗು. ಇರಿಗೇಷನ್ ಕೊಟ್ಟಾಗ ತೊಂದರೆ ಇಲ್ಲ. ಈಗ ನಾವು ಮಾಡ್ತಾ ಇರೋದು ಜಾಸ್ತಿ ಸ್ವಲ್ಪ ಇದು ನೋಡಿ, ಇದು ರಬ್ಬರು ಮತ್ತು ಅಡಕೆ ತೋಟದಲ್ಲಿ ಎಲ್ಲ ಮಾಡುವಾಗ ಇದರಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಇಲ್ಲಿ ನಿಮಗೆ ನೆರಳಿನ ಸಮಸ್ಯೆ ನೆರಳು ಹೆಚ್ಚಿದೆ ಇಲ್ಲಿ. ಫಣಿಯೂರ್ 1 ಸಮಸ್ಯೆ ಆಗ್ಬೋದು. ಪನ್ನೀರ್ 1 ಇಷ್ಟು ನೆರಳು ಜಾಸ್ತಿ ಇರುವಾಗ ಇಷ್ಟು ಪ್ರೊಡಕ್ಟಿವಿಟಿ ಇರಲ್ಲ. ಮತ್ತೊಂದು ಇದು ಸ್ವಲ್ಪ ಫೈಟೋಫ್ತೋರಾ ಸ್ವಲ್ಪ ಟಾಲರೆಂಟು. ಪನ್ನೀರ್ 2 ತಡ್ಕೊಳ್ಳುವಂಥದ್ದು. ವೀಕ್ಷಕರೇ, ರೆಸಿಸ್ಟೆಂಟ್ ಹೇಳೋದು ಈ ಮಾತೇ ಇಲ್ಲ. ಫೈಟೋಪ್ತರಕ್ಕೆ ತಡ್ಕೊಳ್ಳುವ ಶಕ್ತಿ ಇದೆ. ಹೌದೌದು, ಸ್ವಲ್ಪ ಫೀಲ್ ಟಾಲರೆಂಟು ಕಂಪೇರ್ಡ್ ಟು ಆಲ್ ಅದರ್ ವೆರೈಟೀಸ್. ಈಗ ನಾನು ಐ ಕ್ಯಾನ್ ಶೋ ಯು, ಈಗ 30 ವರ್ಷ ಎಲ್ಲ ಆಗಿರೋದು ತುಂಬ ಪನ್ನೀರ್ 2 ಗಿಡಗಳು ನನ್ನ ಹತ್ರ ಉಂಟು. ಬೇರೆ ಯಾವುದು ಗಿಡಗಳು ಅಷ್ಟು ಉಳಿದಿಲ್ಲ. ಅದೊಂದು ಅಡ್ವಾಂಟೇಜು. ನೆಕ್ಸ್ಟ್ ಕಮ್ಸ್ ಆಫ್ಟರ್ ಪನ್ನೀರ್ 2 ಪನ್ನೀರ್ 1 ಕಮ್ಸ್ ನೆಕ್ಸ್ಟ್, ನೋ ಡೌಟ್. ಈ ಓಪನ್ ಏರಿಯಾದಲ್ಲಿ ಎಲ್ಲ ಲೆಸ್ ಇರಿಗೇಟೆಡು ಓಪನ್ ಏರಿಯಾದಲ್ಲಿ ಎಲ್ಲ ಪನ್ನೀರ್ 1 ಇಸ್ ಬೆಸ್ಟ್. ಬೆಳಕು ಚೆನ್ನಾಗಿದ್ದಲ್ಲಿ ಈ ನಮ್ಮ ನಾನ್ ಟ್ರೆಡಿಷನಲ್ ಬೆಲ್ಟಲ್ಲಿ ಬೆಳಕೆಲ್ಲಿ ಚೆನ್ನಾಗಿ ಬರ್ತದೆ. 9 ಅಡಿಕೆ ಮಾಡೋದಲ್ಲೆಲ್ಲ ಪನ್ನೀರ್ 1 ಇಸ್ ದ ಬೆಸ್ಟ್. ಪನ್ನೀರ್ 2 ಕ್ಯಾನೋಪಿ ಸ್ವಲ್ಪ ಸೈಜ್ ಕಡಿಮೆ, ಸ್ವಲ್ಪ ಕ್ಲೋಸ್ ಪ್ಲಾಂಟಿಂಗಲ್ಲಿ ಇದು. ಈಗ 9x9 ಪನ್ನೀರ್ 1 ಮಾಡೋಕ್ಕಾಗಲ್ಲ, ಪನ್ನೀರ್ 2 ಮಾಡ್ಬೋದು. ಓಕೆ, ಅಲ್ಲಿ ಸೆಲ್ಫ್ ಶೇಡಿಂಗ್ ಆಗ್ತದೆ. ಹೌದೌದು. ಓಕೆ, ಪನ್ನೀರ್ 2 ಇಳುವರಿ ಓವರಾಲ್ ಕ್ರಾಪ್ ಈಲ್ಡ್ ಹೆಂಗೆ? ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ 1 and 2 ಆರ್ ಆಲ್ಟರ್ನೇಟ್ ಇಯರ್ ಬೇರಿಂಗ್. ಓಕೆ, ಒಂದು ವರ್ಷ ಭಾಳ ಬರ್ತದೆ, ಒಂದು ವರ್ಷ ಕಡಿಮೆ ಆಗ್ತದೆ. ಇದರಿಂದ ಪೊಟೆನ್ಷಿಯಲ್, ಈ 2 ವೆರೈಟಿದು ಪೊಟೆನ್ಷಿಯಲು ಒಳ್ಳೆ ಈಲ್ಡ್ ಬರೋ ವರ್ಷದಲ್ಲಿ 2 tons per acre. 2 tons per acre. ಓಕೆ, ಈ ಮುಂದಿನ ವರ್ಷ ಅದು ಅದರ ಅರ್ಧ ಆಗುತ್ತೆ. ಅರ್ಧಕ್ಕಿಂತ ಕಮ್ಮಿ ಆಗ್ಬೋದು, ಅದಕ್ಕಿಂತ ಕಡಿಮೆ ಆಗುತ್ತೆ. ಒಂದು ವರ್ಷ ಟನ್ನು, ಇನ್ನೊಂದು ವರ್ಷ ಟಿನ್ನು. ಹೌದೌದು. ಹಾಂ, ಸೊ ಬಟ್ ಓಕೆ, ಎವರೇಜ್ ನಾವು ಒಂದು 10 ವರ್ಷದ ಎವರೇಜ್ ತೆಗೆದ್ರೆ ಬೇಕಾದ್ರೆ ದುಡ್ಡು ಆಗ್ತದೆ. ಈಗ ನೀವು ಕೊಡೋದೇ ಕಡಿಮೆ ಕೊಟ್ಕೊಂಡು ಅದು ವರ್ಷನೂ ಬಂತು ಅಂದ್ರೆ ಅಲ್ಲಿ ಪಾಯಿಂಟ್ ಇಲ್ಲ. ಸೊ ಹಾಗಾಗಿ ನೀವು ಹೇಳೋದು ನಿಮ್ದು ಇಲ್ಲಿ ಎಲ್ಲ ಬಹುತೇಕ ನೆರಳಿನ ಪ್ರದೇಶನೇ ಹೆಚ್ಚಿದೆ ಇಲ್ಲಿ ಎಲ್ಲದೊಂದು. ಯಾಕೆ ನೀವು ಇಲ್ಲಿ ವೀಕ್ಷಕರು ಇಲ್ಲಿ ರಬ್ಬರ್ ತೋಟದಲ್ಲಿ ಮಾಡಿದ್ದಾರೆ. ರಬ್ಬರನ್ನು ಹಾಕ್ಕೊಂಡು ಅದರ ರಬ್ಬರ್ ಟ್ಯಾಪಿಂಗ್ ಮಾಡೋದಕ್ಕೆ ಮಾಡಿದರೆ ರಬ್ಬರ್ ರೇಟ್ ಕಡಿಮೆ ಆಯಿತು, ಅದ್ರ ಮೇಲೆ ಹಾಕಿದ್ದಾರೆ. ರಬ್ಬರನ್ನು ಒಂದು ಮಟ್ಟಕ್ಕೆ ಪ್ರೂನಿಂಗ್ ಮಾಡಿ ಉಳಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಮುಂದೆ ರಬ್ಬರ್ ಬಂದರೆ ಮತ್ತೆ ಟ್ಯಾಪಿಂಗ್ ಮಾಡೋದಕ್ಕೆ, ಅಥವಾ ಕಾಳುಮೆಣಸು ಸತ್ತೋದ್ರೆ ಮುಂದಿನ ಕತೆ. ಸೊ ಹಾಗಾಗಿ ಇಲ್ಲಿ ನೆರಳಿನ ಪ್ರಮಾಣ ಸ್ವಲ್ಪ ಹೆಚ್ಚಿದೆ. ಇಲ್ಲಿ ಅಷ್ಟೊಂದು ಕಂಟ್ರೋಲ್ ಇಲ್ಲ. ವಿಪರೀತ ಕಟ್ ಮಾಡಿದರೆ ಮರ ಸಾಯ್ತದೆ. ಮತ್ತು ಇಲ್ಲಿ ಮಳೆನೂ 2000 ಮಿಲಿಮೀಟ್ರ್ ಇದೆ, ಇದು ರಿಪ್ಪನ್ಪೇಟೆ ಹತ್ತಿರ ಇರೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಇವರಿಗೆ ಶೇಡಿನ ಪ್ರಮಾಣಕ್ಕೆ ಇದು ಹಂಗೆ ನಿಮಗೆ ಮೆಜಾರಿಟಿ P2 ಇದೆಯಾ? ಇದರಲ್ಲಿ ಮೆಜಾರಿಟಿ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನನ್ನದೊಂದು ಬಾಸ್ಕೆಟ್ ಆಫ್ 5-6 ವೆರೈಟೀಸ್ ಉಂಟು. ಮ್ಯಾಕ್ಸಿಮಮ್ ಇರೋದು ಪನ್ನೀರ್ 2, ನೆಕ್ಸ್ಟ್ ಪನ್ನೀರ್ 1, ಆಮೇಲೆ ಪನ್ನೀರ್ 9. ನಿಮ್ದು 3ನೇ ವೆರೈಟಿ ಪನ್ನೀರ್ 9 ಹೇಳ್ಬೋದು. ಅಂದರೆ ಇದು ಕಂಪ್ಯಾರಿಟಿವ್ಲಿ ನ್ಯೂ ವೆರೈಟಿ ಅಲ್ವಾ, ತುಂಬ ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲ. ಲಾಂಗ್ ಟರ್ಮಲ್ಲಿ ಹೇಗೆ ಪರ್ಫಾರ್ಮ್ ಮಾಡೋದು ಅಷ್ಟು ಗೊತ್ತಿಲ್ಲ. ಸದ್ಯಕ್ಕೆ ಪನ್ನೀರ್ 9 ಚೆನ್ನಾಗಿ ಉಂಟು.
ಮತ್ತು ವಿಜಯ್ ಕೂಡ ಮಾಡಿದಿರಿ. ಈಗ ಫಣಿಯೂರು 9 ನಾವು ಅದು ಫಣಿಯೂರು ಸೀರೀಸನ್ನು ಮುಗಿಸೋದಾದರೆ ಫಣಿಯೂರು 1, 2ಗೆ ಹೋಲಿಸಿದರೆ ಫಣಿಯೂರು 9 ಹೇಗೆ, ಹೌ ಇಟ್ ಈಸ್ ಡಿಫ್ರೆಂಟ್? ಅಂದರೆ ಫಣಿಯೂರು 9 ಇದೇ ಸೇಮ್ ಸೀರೀಸಲ್ಲಿ ವೈಟ್ ಟಿಪ್ಡ್ ಆಗಿರೋದು, 1, 2 ವೈಟ್ ಟಿಪ್ಡ್ ಆಗಿರೋದು. ಇದು ಕೂಡ ಅದೇ ಆಲ್ಮೋಸ್ಟ್ ಸಿಮಿಲರೇ. ಸೊ ಜೆನೆಟಿಕ್ ಇದೆಲ್ಲದು ಸಿಮಿಲರೇ. ಅಂದರೆ ಕುಡಿ ಬೆಳ್ಳಗಿನ್ನ ಕುಡಿ ಬರುತ್ತೆ. ಸೊ ಅಷ್ಟೇ ಗ್ಲಾನ್ಸು ಸಿಮಿಲರ್ ಆಗಿ ಅನಿಸ್ತಾ ಇರುತ್ತೆ ಫಣಿಯೂರು ಒಂದು ಕಡೆ ಕಾಣುತ್ತೆ. ಹೌದು. ಮತ್ತು ಅದು ಎಲೆ ಆಕಾರ ಎಲ್ಲ ತುಂಬ ಏನು ಡಿಫ್ರೆನ್ಸ್ ಇಲ್ಲ. ಒಳ್ಳೆ ಎಕ್ಸ್ಪರ್ಟ್ ಕ್ಯಾನ್ ಮೇಕ್ ಇಟ್ ಔಟ್. ಸೊ ಈವನ್ ವಿಜಯ್ ಕೂಡ ಹಾಗೆ. ವಿಜಯ್ ಆಲ್ಮೋಸ್ಟ್ ಸಿಮಿಲರ್ ಟು ಪನ್ನೀರ್ 2. ಓಕೆ, ಸಣ್ಣ ಎಲೆ. ಇದು ಇಸ್ ಎ ಹೈಬ್ರಿಡ್ ಆಫ್ ಪನ್ನೀರ್ 2 ಆ್ಯಂಡ್ ನೀಲಮುಂಡಿ. ವಿಜಯ್. ಸೊ ಇದೊಂದು 4 ವೆರೈಟಿ ಇಲ್ಲಿ ಇಲ್ಲ. ಈಗ ಫಣಿಯೂರು 9 ಏನಕ್ಕೆ ಅದನ್ನ ಪ್ರಿಫರ್ ಮಾಡ್ತೀರಿ? ಇಳುವರಿ ಚೆನ್ನಾಗಿದೆ ಅಂತ. ಈ ಫಣಿಯೂರು 1 ಇರುವಾಗ ಮತ್ತೆ ಬೇಡ, ನನಗೆ 9 ಬೇಡ, ಸೇಮ್ ಅಂದರೆ ಅದು ಈಗ ಪನ್ನೀರ್ 1ಅಲ್ಲಿ ಸ್ವಲ್ಪ ಮಟ್ಟಕ್ಕೊಂದು ವಿಲ್ಟಿಂದು ಟೆಂಡೆನ್ಸಿ ಕಂಪೇರ್ ಟು ಪನ್ನೀರ್ 2 ಸ್ವಲ್ಪ ಜಾಸ್ತಿ ಉಂಟು. ಇದಕ್ಕಿಂತ ಸ್ವಲ್ಪ ಇಂಪ್ರೂವ್ಡ್ ಇರ್ಬೋದು ಎಂದು ಅನಿಸ್ತಾ ಇರೋದು. ವಿಲ್ಟ್ ಅಂದರೆ ನೀವು ಹೇಳೋದು ವಿಲ್ಟು ಸ್ವಲ್ಪ ಮಟ್ಟಿಗೆ ತಡ್ಕೋಬೋದು ಅಂತ ಫಣಿಯೂರು 9. ಅಂದರೆ ಇಟ್ಸ್ ಜಸ್ಟ್ ಆನ್ ಅಸಂಪ್ಷನ್. ಅದು ಇನ್ನೂ ಪ್ರೂವ್ ಮಾಡಬೇಕು. ಪ್ರೊಡಕ್ಟಿವಿಟಿ ಚೆನ್ನಾಗಿ ಉಂಟು, ಆಲ್ಮೋಸ್ಟ್ ಸಿಮಿಲರ್ ಉಂಟು ಫಣಿಯೂರು 1ಗೆ ಹೋಲಿಸಿದರೆ. ಮತ್ತು ಈಗ ನಾವು ಲಾರ್ಜ್ ಪ್ರಮಾಣದಲ್ಲೇ ಮಾಡೋ 1 ವೆರೈಟಿ 2 ವೆರೈಟಿ ಹೋಗಬಾರ್ದು. ಒಂದು ಬಾಸ್ಕೆಟ್ ಆಫ್ ವೆರೈಟೀಸ್ ಇರಬೇಕು. ಯಾಕೆ? ಅದು ಈ ಪೆಪ್ಪರಲ್ಲಿ ಒಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಕೆಲವು ವರ್ಷದಲ್ಲಿ ರೋಗ ಬರೋದು ಒಂದು ಪರ್ಟಿಕ್ಯುಲರ್ ವೆರೈಟಿಗೆ ರೋಗ ಬರುತ್ತೆ, ಜಾಸ್ತಿ ಬರುತ್ತೆ. ಅವಾಗ ಅದು ಹೋಗ್ತದೆ, ಉಳಿದಿದ್ದು. ಆಮೇಲೆ ಇಳುವರಿನಲ್ಲೂ ಒಂದು ವರ್ಷ ಒಂದರಲ್ಲಿ ಹೆಚ್ಚಿರುತ್ತೆ. ಈ ಫಣಿಯೂರು 9 ರೆಗ್ಯುಲರ್ ಬೇರೆ ರಿಲೇಟಿವ್ಲಿ ಅಂದರೆ ಅದು ಈಗ ಅಷ್ಟು ಮೆನಿ ಇಯರ್ಸ್ ಆಗಿಲ್ಲ ರಿಲೀಸ್ ಆಗಿ. ಅದು ಇನ್ನೂ ಒಬ್ಸರ್ವ್ ಮಾಡಬೇಕು ಹೇಗೆ ಲಾಂಗ್ ಟೈಮಲ್ಲಿ ಹೇಗೆ. ಮತ್ತು ಯಾವುದು ವಿಪರೀತ ಇಳುವರಿ ಬರ್ತದೆ ಅದು ಮುಂದಿನ ವರ್ಷ ಕಡಿಮೆ ಆಗಲೇಬೇಕು. ಹೌದು. ಇದು ಕೆಲವು ವೆರೈಟಿ ಉಂಟು. ಈಗ ನನ್ನ ಹತ್ರ ಇರೋದೊಂದು ವೆರೈಟಿ ಅರ್ಕಳಂ ಮುಂಡಿ, ಟ್ರೆಡಿಷನಲ್ ಕೇರಳ ವೆರೈಟಿ. ಅದು ಈಗ ನಾನು ಎಕ್ಸ್ಪೆಂಡ್ ಮಾಡ್ತಾ ಇರೋದೊಂದು ವೆರೈಟಿನೇ, ತುಂಬ ಚೆನ್ನಾಗಿರೋದು. ಚೆನ್ನಾಗಂದರೆ ಅದು ಈಲ್ಡು ಎವ್ರಿ ಇಯರ್ ರೆಗ್ಯುಲರ್ ಈಲ್ಡ್ರು. ಸೊ 7 to 10 tons per acre every year. No 2 tons, no 500 kg. So 7 to 10 or 12 up to maximum regular yield ಇದೆ. ಬಟ್ ವರ್ಷಾನು ಅಷ್ಟು ಇರುತ್ತೆ, ವರ್ಷ ಬರುತ್ತೆ. ಮತ್ತು ಅದೊಂದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಂದರೆ ಲೀಟರ್ weight 600. ಸೈಜು ತುಂಬ ದೊಡ್ಡ ಸೈಜು, ಬೋಲ್ಡ್ ಸೈಜ್. ಅವಾಗ ಕಲರು ಬ್ಲ್ಯಾಕು, ಪ್ರೀಮಿಯಂ ರೇಟ್ ಸಿಗುತ್ತೆ. ಅದೊಂದು ಒಳ್ಳೆ ವೆರೈಟಿ. ಬಟ್ ಅದು ರೈತರ ಮಟ್ಟಕ್ಕೆ ಭಾಳ ಬಂದಿದೆ. ಅದು ಅಂದರೆ ಅದು ಸ್ವಲ್ಪ ರೋಗ ಎಲ್ಲ ಬರುತ್ತೆ. ರೋಗ ಎಲ್ಲ ನಾವು ಸ್ವಲ್ಪ ಮಟ್ಟಕ್ಕೆ ಕಂಟ್ರೋಲ್ ಮಾಡಬೇಕು. ಹಿಂಗಾದ್ರೆ ಹಂಗೆ ಅದು ನಮಗೆ ಸಮಸ್ಯೆ. ಕಂಪೇರ್ ಟು ಪನ್ನೀರ್ 1 and 2 ಇದೆಲ್ಲ ಈ ವೆರೈಟಿಗಳಲ್ಲಿ ರೋಗ ಜಾಸ್ತಿ ಇರುತ್ತೆ. ಪನ್ನೀರ್ 1 and 2 ಇದರಲ್ಲಿ ಟಾಲರೆಂಟ್. ನೋ ಡೌಟ್. ಯು ಟೇಕ್ ಎನಿ ವೆರೈಟಿ. ವೀಕ್ಷಕರೇ ನೋಡಿ, ಯಾವ್ಯಾವುದು ನೀವು ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಹೇಳ್ತೀರಲ್ವಾ, ಇದು ರೋಗ ಬರುವುದಿಲ್ಲ, ಎಲ್ಲ ಸುಳ್ಳು. ನಾನು ಭಾಳ ಸರಿ ಹೇಳಿದ್ದೀನಿ. ಫಣಿಯೂರು 1 and 2 ಯಾಕೆಂದರೆ ಇವ್ರದ್ದು ಎಕ್ಸ್ಪೀರಿಯೆನ್ಸು ಇಷ್ಟು ವರ್ಷದ್ದು, ಅಥವಾ ಇವರೇನು ನಮಗೇನು ಮಾರಾಟ ಏನು ಮಾಡೋದಿಲ್ಲ. ಹಂಗಾಗಿ ಇವರಿಗೆ ತಮಗನ್ಸಿದ್ದನ್ನು ಹೇಳ್ತಾರೆ. ಫಣಿಯೂರು 1 and 2 ಇದ್ದ ರೋಗ ತಡೆಕೊಳ್ಳೋ ಶಕ್ತಿ, ಸರ್ ಈಗ ಈ 90% ಪನ್ನೀರ್ 1 ಇದೆ. ವೈ ದ ರೀಸನ್? ರಿಮೈನಿಂಗ್ ವೆರೈಟೀಸ್ ಆರ್ ವ್ಯಾನಿಶ್ಡ್. ಎಲ್ಲ ಸತ್ತೋದು, ಫಣಿಯೂರು 1 ಉಳ್ಕೊಂತು. ದಟ್ ಈಸ್ ದ ಪ್ರೂಫ್. ಆಮೇಲೆ ವಿಜಯ್ ಹೇಗೆ? ವಿಜಯ್ ಕೂಡ ಚೆನ್ನಾಗಿರುತ್ತೆ. ವಿಜಯ್ ಕೂಡ ಆಲ್ಮೋಸ್ಟ್ ಸೇಮ್ ಟು ಪನ್ನೀರ್ 2, ಆದರೆ ಸ್ವಲ್ಪ ಪನ್ನೀರ್ 2ಗಿಂತ ಲೆಂಗ್ತ್ ಜಾಸ್ತಿ ಉಂಟು. ಮತ್ತು ಸ್ವಲ್ಪ ವಿಗರ್ ಕೂಡ ಜಾಸ್ತಿ ಉಂಟು. ಚೆನ್ನಾಗಿರೋ ವೆರೈಟಿನೇ. ಓಕೆ. ಸೊ ಫಣಿಯೂರು 2 ಆಯಿತು. ಈಗ ನೀವು ಫಣಿಯೂರು 1, ಫಣಿಯೂರು 2, ವಿಜಯ್ ಆಯಿತು, ಆಮೇಲೆ ಫಣಿಯೂರು 9 ಆಯಿತು. ಇನ್ನೊಂದು ನಿಮ್ಮ ಪ್ರಿಫರ್ಡ್ ವೆರೈಟಿ ಅರಕಳಂ ಮುಂಡಿ. 5 ವೆರೈಟೀಸ್ ಆಯಿತು. ಸೊ ಅರಕಳಂ ಮುಂಡಿ ನೀವು ಎಕ್ಸ್ಪಾಂಡ್ ಮಾಡ್ತಾ ಇದ್ದೀರಿ? ಹೌದೌದು. ಅರಕಳಂ ಮುಂಡಿ ಕೂಡ ನನಗೂ ಇಲ್ಲ. ಅದೇ ನೀವು ಹೇಳಿದ್ದು ಸ್ಟೇಬಲ್ಲು, ಆದರೆ ರೋಗ ಅದೊಂದು ಕೇರ್ಫುಲ್ ಆಗಿರಬೇಕು. ಫಾರ್ಮಿಲಿ ನರ್ಸರಿ ರೋಗರಹಿತ ಫಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, ಸೀಂಟುಆರ್, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಅಮೋಘ್ ಇ ಕಾರ್ಟ್
ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ, 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ ಕಂಪನ ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ, 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ, ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಸೊ ಈಗ ನಿಮ್ಮ ಇದರಲ್ಲಿ ಇದು 1, 2, 3, 4, 5 ನೀವು ಎಕ್ಸ್ಪಾನ್ಷನ್ಗೆ ಇನ್ಯಾವ ಸ್ಪೆಷಲ್ ವೆರೈಟಿ ನೀವು ಇದು ಮಾಡ್ತೀರಿ? ಅಥವಾ ಬೇಡ, ಈ ತಳಿ ಬೇಡ ಅಂತ ಹೇಳೋದು. ಒಂದು ಉದಾಹರಣೆಗೆ ನಾವು ಹೇಳೋದು, ರೈತರ ಹೆಸರಿನಲ್ಲಿ ಸಿಗಂದಿನಿ ಬಂತು, ಅದು ಏನಂತೀರಿ? ಇಲ್ಲ ಸರ್, ಈಗ ನಾನು ಎಲ್ಲದ ಬಗ್ಗೆ ಕಮೆಂಟ್ ಮಾಡೋದು ಸರಿಯಲ್ಲ. ನಿಮ್ಮ ಅನುಭವ ಹೇಳಿ, ಅದು ಚೆನ್ನಾಗಿರೋದು. ನನ್ನ ಅನುಭವ, ಈಗ ನಾನು ಕರಿಮುಂಡ ಬಗ್ಗೆ ಹೇಳ್ತೀನಿ. ಎಲ್ಲರೂ ತುಂಬ ಲವ್ ಆಗ್ತಾ ಇರೋದೊಂದು ವೆರೈಟಿನೇ ಕರಿಮುಂಡ. ಕರಿಮುಂಡ ತುಂಬ ಪ್ರೊಡಕ್ಟಿವಿಟಿ ಇರೋದು, ಒಳ್ಳೆ ಕ್ವಾಲಿಟಿ ಇರೋದು, ಅಂದರೆ ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಲಿಟರ್ ವೇಟ್ ಜಾಸ್ತಿ ಇರುತ್ತೆ. ಕೆಲವರಲ್ಲಿ ಎಲ್ಲರೂ ಲೈಕಿಂಗ್ ಆಗ್ತಾ ಇರೋದು. ಲಿಟರ್ ವೇಟ್ ಎಷ್ಟು ಬರುತ್ತೆ? ಲಿಟರ್ ವೇಟು 620
ಓಹ್ ಓಕೆ ಹೈಯೆಸ್ಟ್ ಹಾಂ. ಬಟ್ ಯಾಕೆ ನೀವು ನನ್ನ ಹತ್ರ ತುಂಬ ಇತ್ತು. ಕರಿಮುಂಡ ಅದು ಎಲ್ಲ ಯಾವುದೊಂದು ಈಗ ನಮ್ಮದು ಇಲ್ಲೇದು ವೆದರ್ ಪ್ಯಾಟರ್ನ್ ಅಂದರೆ 10 ವರ್ಷಕ್ಕೊಮ್ಮೆ ತುಂಬ ದೊಡ್ಡ ರೈನ್ಫಾಲ್ ಬರುತ್ತೆ. ಓಕೆ ಆ ವರ್ಷ ಎಲ್ಲದು ವಾನಿಷ್ ಆಗುತ್ತೆ, ಎಲ್ಲ ಓಕೆ. ಕರಿಮುಂಡ ಫುಲ್ ಹೋಗಿಬಿಡುತ್ತೆ. ಕರಿಮುಂಡ ಹೋಯ್ತು, ಅದು ಅಗೇನ್ ಸೆನ್ಸಿಟಿವ್. ಅದು ಈ ಇಡುಕಿ ಡಿಸ್ಟಿಕಲ್ಲಿ, ವಯನಾಡ್ ಡಿಸ್ಟಿಕಲ್ಲಿ ನೋಡಿ, ಅಲ್ಲೆಲ್ಲ ಮೊನೊಕ್ರೋಬೈ ಕರಿಮುಂಡ ಇತ್ತು, ಎಲ್ಲ ವಾನಿಷ್ ಆಗುತ್ತೆ, ಎಲ್ಲ ವಾನಿಷ್ ಆಗಿರುತ್ತೆ. ಸೊ ಅದು ಬೇಡ. ನೀವು ಸಿಗಂದಿನಿ ಹಾಕಿದ್ದೀರಾ? ಅಂದರೆ ಸಿಗಂದ್ರಿ ಕೂಡ ಉಂಡ. ಕಂಪೇರ್ ಮಾಡೋ ಪ್ರೊಡಕ್ಟಿವಿಟಿ ಕಂಪೇರ್ ಮಾಡುವಾಗ ಐ ಟೋಲ್ಡ್ ಯು ನೋ, ಈ ವೆರೈಟಿಗಳೆಲ್ಲ ಯಾವುದು ಪನ್ನೀರ್ ಸೀರೀಸಿಗೆ ಕಂಪೇರಬಲೇ ಅಲ್ಲ. ಹೋಲಿಕೆನೇ ಇಲ್ಲ. ಪನ್ನೀರ್ ಸೀರೀಸಿಗೆ ಬರುವಷ್ಟು ಇಳುವರಿ ಬರೋದು ಯಾವುದಿಲ್ಲ. ಅಲ್ಟಿಮೇಟ್ಲಿ ನಮ್ಗೆ ಇಳುವರಿ ಬರಬೇಕು. ಇಳುವರಿ ಬೇಕು, ಈಲ್ಡ್ ಬೇಕಲ್ಲ ಸರ್ ನಮಗೂ. ಅಲ್ಟಿಮೇಟ್ಲಿ ಈಲ್ಡ್ ಬೇಕು, ಇನ್ಕಮ್ ಬೇಕು. ಹಾಗಾದ್ರೆ ನೀವು ಮತ್ತೆ ಇಳುವರಿ ದೃಷ್ಟಿಯಿಂದ ಪನ್ನೀರ್ 1 to 9 ಇಲ್ಲೇ ಸುತ್ತಾಕ್ತೀರಿ. ವಿಜಯ್ ಇಲ್ಲಿಗೆ ಸುತ್ತಾಕೋದು. ವಿಜಯ್ ಕೂಡ ಅವರದನ್ನೇ, ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಸೊ ಇನ್ಯಾವುದಾದ್ರು ಮಾಡಲೇಬೇಡಿ ಹೇಳುವಂತ ನಿಮ್ಗೆ ಅನುಭವ ಆಗಿರೋ ತಳಿ ಯಾವ್ದು? ಇಲ್ಲ ಸರ್, ನಾನು ಅಂದರೆ ಈಗ ಕೆಲವು ವೆರೈಟಿಗಳು ನನ್ನ ತಪ್ಪಿಂದ ಫೇಲಿಯರ್ ಆಗಿರ್ಬೋದು. ಅದಕ್ಕೆ ನಾನು ಅದ್ರ ಬಗ್ಗೆ ಕಮೆಂಟ್ ಹೇಳ್ಕೊಂಡು ಒಳ್ಳೇದೇ ಎಂದು ಹೇಳ್ಬೋದು, ಗೈಡ್ ಮಾಡ್ಬೋದು. ಇನ್ನು ಮತ್ತೆ ಯಾವುದಾದ್ರು ತಳಿ ನಿಮ್ಮ ಎಣಿಕೆಯಲ್ಲಿ ಇರುವಂಥ ಚಂದ್ರ ವೆರೈಟಿ ನೀವು ನೋಡಿದ್ದೀರಾ? ಚಂದ್ರ ಈಗ ಒಂದೇ ವರ್ಷ ಎಲ್ಲ ಆಗಿರೋದು ರಿಲೀಸ್ ಆಗಿ. ಅದು ಸ್ವಲ್ಪ ಒಂದು ಈಗ ನಾವು ಒಂದು ಕಮೆಂಟ್ ಮಾಡೋಕ್ಕೆ ಬರುವಾಗ ಒಂದು 4-5 ವರ್ಷ ನಾವು ನೋಡಬೇಕು, ಆಗಬೇಕು. ಅಂದರೆ ಈಗ ಅಷ್ಟೇ ಗ್ಲಾನ್ಸ್ ನೋಡುವಾಗ ಚೆನ್ನಾಗಿರೋದೆ. ಚಂದ್ರ ಹಾಕಿದ್ದೀರಾ? ಚಂದ್ರ ನಾನು ಹಾಕಿಲ್ಲ, ನಾನು ಒಬ್ಸರ್ವ್ ಮಾಡ್ತಾ ಇದ್ದೀನಿ ಸರ್. ಅದು ಸ್ವಲ್ಪ ಲೆಂಗ್ದು ಚೆನ್ನಾಗಿ ಉಂಡ, ಪ್ರಾಪರ್ಟೀಸ್ ಎಲ್ಲ ಚೆನ್ನಾಗಿ ಉಂಡ. ಹೌ ಇಟ್ ರೆಸ್ಪಾನ್ಸ್ ಟು ದಿ ಎನ್ವಿರಾನ್ಮೆಂಟ್, ಅದು ನೋಡಿ ಫೀಲ್ಡಲ್ಲಿ ಹೇಗೆ ನೋಡಬೇಕು. ಅದು ಈಗ ಈ ಹಂತದಲ್ಲಿ ಹೇಳೋದು ಕಷ್ಟ. ಇಲ್ಲ, ಅದು ನಮಗೂ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಸೊ ಉಳಿದಂತೆ ಈಗ ನೀವು ಕಾಳುಮೆಣಸು ನಾವು ಈ ತಳಿಯನ್ನು ಹೌದು, ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಈಗ ನಿಮ್ಮಲ್ಲಿ ಈ ವಿಲ್ಟ್ ಅಂತೂ ಎಲ್ಲ ಕಡೆ ಇದೆ, ಅದು ಮಳೆ ಇದ್ರ ಮೇಲೆ ನೀವು ಹ್ಯಾವ್ ಟು ಮ್ಯಾನೇಜ್. ವಿಲ್ಟು ಫಂಗಸ್ಸು, ಸೊರಗು ರೋಗದ ಫಂಗಸ್ಸು ಎಲ್ಲ ಕಡೆ ಇದೆ. ಅದನ್ನು ಬರಲಾರ್ದಂಗೆ ಮ್ಯಾನೇಜ್ ಮಾಡೋದು ಅಂತ ನಿಮಗೆ ಇರುವ ಶಕ್ತಿ. ಯಾವ ತಳಿನೂ ಅದರ ರೋಗ ನಿರೋಧಕ ಶಕ್ತಿ ಇಲ್ಲ, ಕೆಲವು ತಡ್ಕೊಳ್ತದೆ. ವಿಶೇಷವಾಗಿ ನೀವು ಮ್ಯಾನೇಜ್ಮೆಂಟ್ ಮೇಲೆ ನಿಲ್ತದೆ. ಬಟ್ ವೈರಸ್ಸಿನ ಪರಿಸ್ಥಿತಿ ಏನಿದೆ ನಿಮ್ಮಲ್ಲಿ? ವೈರಸ್ಸು ಅಂದರೆ ಈಗ ತುಂಬ ಏನು ಜಾಸ್ತಿ ಇಲ್ಲ ಈ ಕಡೆ ಎಲ್ಲ. ಆದರೆ ಈ ಮಧ್ಯದಲ್ಲಿ ನಾವು ಒಂದೊಂದು ಕಡೆ ವೈರಸ್ ನೋಡ್ತಾ ಇದ್ದೀನಿ. ಅದು ಕೇರಳ ಟ್ರೆಡಿಷನಲ್ ಬೆಲ್ಟಲ್ಲಿ ವೈರಸ್ ಇಲ್ಲ, ಜಾಸ್ತಿ ಇಲ್ಲ, ವೈರಸ್ ಜಾಸ್ತಿ ಇಲ್ಲ. ಇಲ್ಲೇ ಕೂಡ ವೈರಸ್ ಜಾಸ್ತಿ ಇಲ್ಲ. ಅಂದರೆ ಒಂದೊಂದು ನಾವು ವೈರಸ್ ನನಗೆ ಗೊತ್ತಿಲ್ಲ, ವೈರಸ್ ಸಿಂಪ್ಟಮ್ಸ್ ಕಾಣ್ತಾ ಉಂಟು ಕೆಲವುದು. ಎಸ್ಪೆಷಲಿ ಈ ಚಿಲ್ಲಿ ನಮ್ಮ ಬರ್ಡ್ ಸೈ ಚಿಲ್ಲಿ ಎಲ್ಲಿ ಉಂಟು ಅದು ಪಕ್ಕ, ಅದಕ್ಕೆ ಸ್ವಲ್ಪ ವೈರಸ್ ಬರುತ್ತಲ್ವ. ಬರ್ಡ್ ಸೈ ಚಿಲ್ಲಿಯಲ್ಲಿ ತುಂಬ ವೈರಸ್ ಇರುತ್ತೆ, ಅದಿನ್ನೂ ಟ್ರಾನ್ಸ್ಮಿಟ್ ಆಗಿದೆ ನನಗೆ ಗೊತ್ತಿಲ್ಲ. ಅದು ಪಕ್ಕದಲ್ಲಿ ಕೆಲವುದು ನೋಡ್ತಾ ಇರೋದು. ನಾನು ಯೂಶ್ವಲಿ ಏನು ಮಾಡ್ತಾ ಇರೋದು, ಈ ವೈರಸ್ ಕಂಡ್ರೆ ಕಿತ್ತಾಗೋದು. ಅಂದರೆ ಕೆಲವು ಮೈಕ್ರೋ ನ್ಯೂಟ್ರಿಯನ್ ಡೆಫಿಷಿಯನ್ಸಿಯಲ್ಲಿ ಆ ಸಿಂಪ್ಟಮ್ಸ್ ತೋರಿಸೋದು, ವೈರಸ್ ಸಿಂಪ್ಟಮ್ಸ್. ಸೊ ಸ್ವಲ್ಪ ಒಬ್ಸರ್ವ್ ಮಾಡಿಕೊಂಡು ಕಮ್ಮಿ ಆಗಿಲ್ಲ ಅಂದರೆ ಅದು ರಿಮೂವ್ ಮಾಡೋದು. ಸೊ ಈಗ ನಿಮ್ಮ ಒಂದು ಇದರಲ್ಲಿ ನರ್ಸರಿ ನೀವು ನಿಮ್ಮ ಸಲ ನೀವೇ ಮಾಡ್ಕೋತೀರಿ, ಹೊರಗಿನ ತರೋದಿಲ್ಲ? ಜನರಲಿ ನಾನೇ ನಮ್ಮ ಪರ್ಪಸ್ಗೆ, ನಮ್ಮ ಎಕ್ಸ್ಪೆನ್ಷನ್ಗೆ ನಾವೇ ಮಾಡ್ಕೋತೀರಿ, ಅಥವಾ ನಿಮ್ಮದೇ ನೀವು ರನ್ನರ್ಸ್ ಕೊಟ್ಟು ನಿಮ್ಮದೇ ಮನುಷ್ಯರ ಹತ್ರ ಮಾಡಿಸ್ತೀರಿ? ನೀವು ಲಿಟ್ರಲಿ ಜೋಮಿ ಮ್ಯಾಚ್ಯೂರ್ ಮಾಡಲಿಲ್ಲ ಅಂದ್ರೂ ಅವರು ನಿಮ್ಮ ಅಸೋಸಿಯೇಟ್ಸು ಮಾಡ್ತಾರೆ, ಅದನ್ನೇ ಮಾಡ್ತೀರಿ. ಇದರಲ್ಲಿ ಟಿಶ್ಯೂ ಕಲ್ಚರ್ ಬಗ್ಗೆ ಏನು ಹೇಳ್ತೀರಿ? ಟಿಶ್ಯೂ ಕಲ್ಚರ್ ಗಿಡ ಬಂದರೆ ಅನುಕೂಲನ ಅಥವಾ ನಿಮ್ಮ ಪ್ರಾಸ್ಪೆಕ್ಟ್ಸ್ ಏನು ಹೇಳ್ತೀರಿ? ಟಿಶ್ಯೂ ಕಲ್ಚರ್ ತುಂಬ ಅನುಕೂಲ ಆಗುತ್ತೆ ಸರ್. ಈಗ ನಾವು ಒಂದು ಮೇಯ್ನ್ ಪ್ರಾಬ್ಲಮ್ ಪೆಪ್ಪರ್ ಕಲ್ಟಿವೇಷನಲ್ಲಿ ಗುಡ್ ಪ್ಲಾಂಟಿಂಗ್ ಮೆಟೀರಿಯಲ್ಸ್ ಇಲ್ಲ, ಸಿಗ್ತಾ ಇಲ್ಲ. ಅದೇ ತಳಿದು ಸಿಗ್ತಾ ಇಲ್ಲ. ಅದು ವೈರಸ್ ಫ್ರೀ ಆಗಿರೋದು, ಡಿಸೀಸ್ ಫ್ರೀ ಆಗಿರೋದು ತುಂಬ ಕಮ್ಮಿ. ಎಷ್ಟು ಡಿಮ್ಯಾಂಡ್ ಉಂಟು ಅಷ್ಟು ಸಿಗ್ತಾ ಇಲ್ಲ. ಅದು ಬೇಕು, ಅದು ಒಳ್ಳೆ ಟಿಶ್ಯೂ ಕಲ್ಚರ್ ಕ್ಯಾನ್ ಪ್ರೊವೈಡ್. ಟಿಶ್ಯೂ ಕಲ್ಚರ್ ಬೇಕು, ತುಂಬ ಅವಶ್ಯಕತೆ ಉಂಟು. ಒಂದೇ ಥರದ್ದು ಎಷ್ಟು ಬೇಕಾದ್ರೂ ಮಾಡಿ ಕೊಡ್ಬೋದು, ಆದರೆ ಮಾಡಿದವ ಸರಿ ಇರಬೇಕು. ಮತ್ತು ಅವ ವೈರಸ್ ಬಿಟ್ಟು ಕಳಿಸಿದ್ರೆ ಇಡೀ ಊರಿಗೆ ವೈರಸ್ ಬರ್ತದೆ, ಅದೊಂದು. ಸರಿ, ಈಗ ನಾನು ಕಾಳುಮೆಣಸಿನ ತಳಿಯ ಒಂದು ಸಣ್ಣ ಮುಂದಿನ ಪ್ರಶ್ನೆ ಏನಂದರೆ, ರೈತ ತಳಿಗಳು ಹೇಳೋದನ್ನು ನೀವು ಯಾವ್ದಾದ್ರು ಪ್ರಯೋಗ ಮಾಡಿದ್ದೀರಾ? ನಿಮ್ಮ ಅನುಭವ ಹೇಳ್ತೀನಿ. ರೈತರ ತಳಿಗಳಲ್ಲಿ ಎಲ್ಲದು ರೈತರ ತಳಿಗಳಲ್ಲಿ ಈಗ ಸಿಗಂದಿನಿ ಉಂಟು, ಮತ್ತು ಸಯೋನ್ ಮುಂಡಿ, ಕೇರಳದಲ್ಲಿ ಒಂದು ಸಯೋನ್ ಮುಂಡಿ ಅಂತ ಒಂದು, ಮತ್ತು ಇನ್ನೊಂದು ತೆಕ್ಕನ್ ಅಂತ ಒಂದು, ಮತ್ತು ಕುಂಬಕಲ್, ಕೆಲವು ವೆರೈಟಿಗಳು. ಇದರಲ್ಲಿ ಕಂಪೇರ್ ಈ ವೆರೈಟಿಗಳಲ್ಲಿ ಬೆಸ್ಟ್ ಇರೋದು ಕುಂಬಕಲ್. ಓಕೆ, ಕುಂಬಕಲ್ ಕರಿಮುಂಡದ ಒಂದು ಸೆಲೆಕ್ಷನು. ಕರಿಮುಂಡದಲ್ಲಿ ತಕ್ಷಣ ರೋಗ ಬರುತ್ತೆ, ವಿಲ್ಟ್ ಬರುತ್ತೆ. ಇದು ಸ್ವಲ್ಪ ವಿಲ್ಟ್ ತಡ್ಕೊಳ್ಳುತ್ತೆ. ಸೊ ಕಂಪೇರ್ಡ್ ಟು ಕರಿಮುಂಡ, ದಿಸ್ ಈಸ್ ಅನ್ ಇಂಪ್ರೂವ್ಡ್ ಕರಿಮುಂಡ. ಓಕೆ, ಇಂಪ್ರೂವ್ಡ್ ಕರಿಮುಂಡ. ಇಳುವರಿ ಚೆನ್ನಾಗಿದೆ, ಇಳುವರಿ ಚೆನ್ನಾಗಿ ಉಂಟು. ಅದು ಕಂಪೇರ್ಡ್ ಟು ದಾಟ್ ಸ್ವಲ್ಪ ಬೆಟರೇ.
ಕರಿಮುಂಡಕ್ಕಿಂತ ಸ್ವಲ್ಪ ಮಟ್ಟಿಗೆ ಅದು ಮಾಡ್ಬೋದು. ಸೊ ಬಟ್ ಏನೇ ಆದರೂ ಮತ್ತು ಸುತ್ತ ಹಾಕಿ ನೀವು ಇಳುವರಿ ದೃಷ್ಟಿಯಿಂದ ಮತ್ತು ರೋಗ ತಡ್ಕೊಳ್ಳುವ ಶಕ್ತಿ ದೃಷ್ಟಿಯಿಂದ ಇದು ಯಾವುದೂ ಅಲ್ಲ. ಅಂದರೆ ಅದು ಈಗ ನೀವು ಒಂದು 5-6 ವೆರೈಟಿಯನ್ನು ನೀವು ಆದರೂ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀರಿ. ಇದರಲ್ಲೇ ಬೆಸ್ಟ್ ಆಫ್ ದಿ ಬೆಸ್ಟ್ ಮೇಂಟೈನ್ ಮಾಡಿದರೆ ಸಾಕು. ಹೌದು ಸಾಕು. ನೆರಳು ಸ್ವಲ್ಪ ಹೆಚ್ಚಿದ್ದಲ್ಲಿ P2 ಹಾಕ್ತೀರಿ, ಪಣಿಯೂರು 2. ಆಮೇಲೆ ಎಲ್ಲ ಚೆನ್ನಾಗಿ ಬೆಳಕಿದ್ದಲ್ಲಿ ಪಣಿಯೂರು 1 ಹಾಕ್ತೀರಿ. ಆಮೇಲೆ ವಿಜಯ್ ಮತ್ತು P9 P10 ತಂದಿದ್ದೀರಾ? P10 ಕೂಡ ತಂದಿದ್ದಾರೆ. ಅದು ಕೂಡ ಇನಿಷಿಯಲ್ ಇದು ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಸ್ವಲ್ಪ ಒಳ್ಳೆ ಉದ್ದ ಕರಿ. ಒಂದು ಅಟ್ಲೀಸ್ಟ್ ಒಂದು 5-6 ವೆರೈಟಿಯನ್ನು ದೊಡ್ಡ ಪ್ರಮಾಣಕ್ಕೆ ಮಾಡೋರು ಮಾಡಬೇಕು. ಬಟ್ ಕೊನೆಗೆ ನಮಗೆ ಬರೋದೆಲ್ಲದು ದುಡ್ಡು ಎಷ್ಟಾಗ್ತದೆ, ಇಳುವರಿ ಎಷ್ಟು ಬರ್ತದೆ ಅನ್ನೋದಾಗಿರೋದಕ್ಕೆ ಇವೆಲ್ಲ ಸ್ಯಾಂಪಲ್ ಇಟ್ಕೊಳ್ಳೋದು ಮುಖ್ಯವಾಗಿ ಒಂದು 2-3 ತಳಿಯನ್ನು ಮಾಡೋದು. ಹೌದು. ಈಗ ಈ ಪನ್ನಿಯೂರಲ್ಲಿ ಈ ಬೇರೆ ಸೀರೀಸ್ ಎಲ್ಲ ಇರೋದು ಈಗ 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು. 5 ಎಲ್ಲ ತುಂಬ ಪಾಪ್ಯುಲರೇ. ಆದರೆ ಅದಕ್ಕೆಲ್ಲ ಈ ನಿಮಟೋಡ್ಸು, ರೋಡ್ ನೋಡ್ ನಿಮಟೋಡ್ಸು ತುಂಬ ಕಾಟ ಇರುತ್ತೆ. ಮತ್ತು 4 ತುಂಬ ಡಿಸೀಸ್ ಇರುತ್ತೆ. ಅದು ವೈರಸ್ ಬೇಗ ಬರುತ್ತೆ. ಮತ್ತು ಅದರಲ್ಲಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ 3 ಒಳ್ಳೆ ವೆರೈಟಿನೇ. ಆದರೆ ಈಲ್ಡು ಎಲ್ಲ ವರ್ಷ ಕರೆಕ್ಟಾಗಿ ಈಲ್ಡ್ ಬರಲ್ಲ, ತುಂಬ ಲೇಟ್ ಮ್ಯಾಚ್ಯೂರಿಂಗೆ. ಸೊ ಇದೆಲ್ಲ ಪ್ರಾಬ್ಲಮ್ಗಳು ಪನ್ನೀರ್ ಸೀರಿಯಸಲ್ಲಿ ಬೇರೆ ವೆರೈಟಿಗಳು ಕೂಡ ಕೆಲವದಕ್ಕೆ ಪ್ರಾಬ್ಲಮ್ ಉಂಟು. ಸೊ ಅದರಲ್ಲಿ ಈಗ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನೋಡುವಾಗ ಇಷ್ಟೇ ನನಗೂ ಚೆನ್ನಾಗಿ ಕಂಡಿತ್ತು. ಓಕೆ. ಸೊ ಹಾಗಿದ್ರೆ ಆಮೇಲೆ ಇನ್ನೊಂದು ಫೈನಲಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಈಗ ಇಲ್ಲಿ ನೀವು ಸ್ವಾಭಾವಿಕವಾಗಿ ಇದನ್ನು ರಬ್ಬರ್ ತೋಟ ಮಾಡಿದ್ರಿ, ಅದನ್ನು ಕನ್ವರ್ಟ್ ಮಾಡಿದಿರಿ, ಅದಕ್ಕೆ ಅಡ್ಜಸ್ಟ್ ಹಾಕೊಂಡು ಮಾಡ್ತೀರಿ. ಆದರೆ ಈಗ ನಾನು ಹೊಸದಾಗಿ ಕಾಳುಮೆಣಸು ಮಾಡ್ತೀನಿ ಅಂದರೆ ಯಾವ ಮರವನ್ನು ಬೆಳೆಸಲಿ ಸರ್? ಇದು ಒಂದೊಂದು ಏರಿಯಾದಲ್ಲಿ ಒಂದೊಂದು ಮರ ಬೇಕು. ಅಂದರೆ ಇದು ನಮ್ಮ ಮಲೆನಾಡಲ್ಲಿ, ನಮ್ಮ ಟ್ರೆಡಿಷ್ನಲ್ ಮಲೆನಾಡು ಅಲ್ಲ, ಈ ಡೆಕ್ಕನ್ ಪ್ಲಾಟೋ, ಡೆಕ್ಕನ್ ಪ್ಲಾಟೋದಲ್ಲಿ ಬೆಸ್ಟ್ ಅಂದರೆ ಸಿಲ್ವರ್ ಓಕ್. ನೋ ಡೌಟ್. ಅದು ಕಿತ್ತು ಬಿಡುತ್ತದೆ ಹೇಳೋಂಥದ್ದು, ಅಪ್ರೂಟ್ ಆಗೋದು ಸಮಸ್ಯೆ. ಅದು ಎಲ್ಲ ತುಂಬ ಹೈಟಲ್ಲಿ ಬಿಡಬಾರ್ದು. ಓಕೆ. ಗಾಳಿ ಬರುವಾಗ ಇದೆಲ್ಲ ಈಗ ನಾವು 10x10 ಅಥವಾ 12x12 ಆಗುವಾಗ ಮ್ಯಾಕ್ಸಿಮಮ್ 25 ಫೀಟು 30 ಫೀಟು ಅದಕ್ಕೆ ಮೇಲೆ ಬಿಡಬಾರ್ದು. ಅದರಲ್ಲಿ ಗಾಳಿಯಲ್ಲಿ ತುಂಬ ಪ್ರಾಬ್ಲಮ್ ಆಗಲ್ಲ. ಸೊ ಅದೊಂದು. ಮತ್ತೀಗ ನಾವು ಕೋಸ್ಟಲ್ ಬೆಲ್ಟಲ್ಲಿ ಸಿ ಲೆವೆಲ್ ಅಂದರೆ ಅಪ್ ಟು 1000 ಫೀಟಲ್ಲಿ ಇರೋದ್ರಲ್ಲಿ ಇದು ಸಿಲ್ವರ್ ಓಕ್ ಚೆನ್ನಾಗಿ ಬರಲ್ಲ. ಅಲ್ಲೇ ಬೇಕಾಗಿರೋದು ಬೆಸ್ಟ್ ಅಂದರೆ ನಮ್ಮ ಧೂಪ. ಈ ಮಲಬಾರ್ ಟ್ರೀ ಆಫ್ ಹೆವೆನ್ ಅಂತ ಹೇಳೋದಲ್ವ, ಅದು ಮಾಡ್ಬೋದು. ಅದು ನಮ್ಮ ಟ್ರೆಡಿಷ್ನಲ್ ಒಂದು ಟ್ರೀಯೇ, ಅದು ಮಾಡ್ಬೋದು. ಮತ್ತು ಇನ್ನೊಂದು ಪಯ್ಯಾನಿ ಮಾಡ್ಬೋದು. ಪಯ್ಯಾನಿ ದೊಡ್ಡ ಪ್ರಮಾಣಕ್ಕೆ ಇದೆಯಾ? ಪಯ್ಯಾನಿ ಉಂಟು. ಪಯ್ಯಾನಿದ ಸೀಡ್ಸ್ ಇರುತ್ತೆ, ಒಂದು ಮರ ಅಂದ್ರೆ ತುಂಬ ಸೀಡ್ಸ್ ಬರುತ್ತೆ. ಪಯ್ಯಾನಿ ತೋಟಗಳಿದೆಯಾ ಅಂತ? ತೋಟಗಳಲ್ಲ, ಈಗ ಟ್ರೆಡಿಷನಲಿ ಎಲ್ಲ ಈಗ ನಮ್ಮ ಕಡೆ ಎಲ್ಲ ನಮ್ಮ ತೋಟದಲ್ಲಿ ಎಲ್ಲ ಅಲ್ಲೆಲ್ಲ ಒಂದೊಂದೆಲ್ಲ ಇರುತ್ತೆ. ಅದು ಮುಂದೆನೇ ಇರುತ್ತೆ, ಒಂದು ಟ್ರೆಡಿಷನಲ್ ನೇಟಿವ್ ಪ್ಲಾಂಟ್ ಅದು ಅಷ್ಟೇ. ಅದ್ರ ಮೇಲೆ ಇದೆ. ಬಟ್ ಕಮರ್ಷಿಯಲ್ ಪ್ಲಾಂಟೇಶನ್ ಕಮರ್ಷಿಯಲ್ ಪ್ಲಾಂಟೇಶನ್ ಕೆಲವರೆಲ್ಲ ಮಾಡಿದ್ದಾರೆ. ಆದರೆ ಇದು ಒಂದು ಕೆಲವು ಪ್ರಾಬ್ಲಮ್ಸ್ ಉಂಟು. ಇದು ನಮ್ಮ ಧೂಪ ಅಂದರೆ ಬೇಸಿಗೆಯಲ್ಲಿ ಫುಲ್ಲು ಶೇಡ್ ಇರುತ್ತೆ. ಶೇಡ್ ಬೇಕು ಬೇಸಿಗೆಯಲ್ಲಿ. ಈ ಪೆಪ್ಪರ್ ಮೇಯ್ನಾಗಿ ಶೇಡ್ ಬೇಕು. ಈ ಟೆಂಪ್ರೇಚರ್ ಒಂದು 32 ಎಲ್ಲ ದಾಟಿದ ಮೇಲೆ ಶೇಡ್ ಬೇಕು. ಒಂದು 50% ಎಲ್ಲ ಶೇಡ್ ಇರಬೇಕು. ಸೊ ಇದು ಶೇಡ್ ಕೊಡುತ್ತೆ ಬೇಸಿಗೆಯಲ್ಲಿ. ಇದರಲ್ಲಿ ಶೇಡ್ ಅಷ್ಟು ಸಿಗಲ್ಲ. ಈ ಪಯ್ಯಾನಿಯಲ್ಲಿ ಅದೊಂದು ಡಿಸಡ್ವಾಂಟೇಜ್. ಕಂಪೇರ್ಡ್ ಟು ಪಯ್ಯಾನಿ ಆ್ಯಂಡ್ ಧೂಪ ಇಸ್ ಬೆಟರ್. ಈಗ ಧೂಪ ಮತ್ತು ಪಯ್ಯಾನಿ ಮಧ್ಯದಲ್ಲಿ ಬೆಳಕಿರುತ್ತೆ, ಅಲ್ಲಿ ಕಾಫಿ ಮಾಡೋಕ್ಕೆ ಬರೋದಿಲ್ಲ. ಅದು ಏಕೆಂದರೆ ಸರ್, ಅದು ಈ ಪಯ್ಯಾನಿ ಮತ್ತು ಧೂಪ ನಾವು ಮಾಡ್ತಾ ಇರೋದು ಕೋಸ್ಟಲ್ ಬೆಲ್ಟಲ್ಲಿ. ಅಲ್ಲಿ ಕಾಫಿನೇ ಬರಲ್ಲ. ಹಂಗೆ ಬರುತ್ತೆ. ಈಗೆಲ್ಲ ನಾವು ಬರುವಾಗ ಮಾಡ್ತಾ ಇದೀವಿ. ಇಲ್ಲ, ಅದು ವರ್ಕೌಟ್ ಆಗಲ್ಲ ಸರ್. ಅದು ಪ್ರೊಡಕ್ಟಿವಿಟಿ ತುಂಬ ಕಮ್ಮಿ ಆಗುತ್ತೆ. ಹಂಗೆ. ಸೊ ನೀವು ಹೇಳೋದು ಅಲ್ಲಿ ನೀವು ಪಯ್ಯಾನಿ ಧೂಪದ ಬಗ್ಗೆ ಮಾತಾಡ್ತೀರಿ ಅಂದರೆ ಕಾಫಿ ಮಾಡೋದನ್ನು ಮರೆತು ಮಾತಾಡಬೇಕು. ಸೊ ಕಾಫಿ ಮಾಡಬೇಕು, ನಿಮ್ಮ ಮಧ್ಯದಲ್ಲಿ ನಿಮ್ಮ ನೆರಳು ಬೇಕು ಅಂತಾದರೆ ಫಿಲ್ಟರ್ಡ್ ಶೇಡ್ ಬೇಕಂದ್ರೆ ಸಿಲ್ವರ್ ಓಕ್. ಮತ್ತು ನಿಮ್ಮ ಸುಬಾಬುಲ್ ಮಾಡ್ಬೋದು. ಸುಬಾಬುಲ್ ಅಂದರೆ ಕೆಲವು ಅಡ್ವಾಂಟೇಜಸ್ ಉಂಟು, ಆದರೆ ತುಂಬ ಕೇರ್ಫುಲ್ ಆಗಿರಬೇಕು. ನೀವು ಸುಬಾಬುಲ್ ಎಕ್ಸ್ಪಾಂಡ್ ಮಾಡ್ತಾ ಇಲ್ಲ. ಸುಬಾಬುಲ್ ನಾನು ಕ್ಲೋಸ್ ಪ್ಲಾಂಟಿಂಗ್ ಎಲ್ಲ ಬರುವಾಗ ಅದು ಒಳ್ಳೆಯದು. ಮತ್ತು ಸುಬಾಬುಲ್ ಕೆಲವು ಪ್ರಾಬ್ಲಮ್ಸ್ ಅಂದರೆ ಮೀಲಿಬೆಕ್ಸ್ ಬರುತ್ತೆ. ಕೆಲವು ಟೈಮಲ್ಲಿ ಈಗ ಶೇಡ್ ಲೋಪಿಂಗ್ ಎಲ್ಲ ತುಂಬ ಈಸಿ. ಮತ್ತು ಈಗ ಇದು ಒಳ್ಳೆಯ ಒಂದು ಫೋಡರೇ ಅಲ್ವಾ, ಅದು ಒಂದು ಯೂಸ್ ಮಾಡ್ಬೋದು. ನೀವು ಹೈಟ್ ತಗೊಳ್ಳೋದು ಹೈಟು 30 ಫೀಟ್ ತನಕ ತಗೊಳ್ಬೋದು ಸರ್. ಅಂದರೆ ಅದು ಟ್ರೈನ್ ಮಾಡಿ ತರಬೇಕು, ಕಷ್ಟ. ಆವಾಗ ನಿಮಗೆ ಸಿಲ್ವರ್ ಓಕ್ ಸುಲಭ ಇದ್ದಾಗ ಅದು ಅಲ್ಲ. ಆದರೆ ಈ ಸಿಲ್ವರ್ ಓಕ್ ಅಂದರೆ ಒಂದು ಕೆಲವು ಪರ್ಸೆಂಟೇಜ್ ಸತ್ತು ಹೋಗುತ್ತೆ.
ಇದು ಸಾಯಲ್ಲ, ಇದಿಲ್ಲ ಇದು 100%, ಇದು ಮೊರ್ಟಾಲಿಟಿ ಇಲ್ಲೇ. ಮೊಟಾಲಿಟಿ ದೇವದಂತ ಗಿಡ ಮತ್ತು ಇದು ಈ ಲಾಸ್ಟು ಇದಂತೂ ಟ್ರೀ ಏನು ನಿಮಗೆ ಪ್ರಯೋಜನಕ್ಕಿಲ್ಲ. ಫೈರ್ವುಡ್ ಆಗೂ ಹೆಚ್ಚಾಗಿ ಯೂಸ್ ಆಗಲ್ಲ. ಸಿಲ್ವರ್ಗೆ ಬೆಲೆ ಇರುತ್ತೆ. ಮತ್ತು ಇದು ಕೂಡ ನಿಮ್ಮ ಧೂಪ ಟಿಂಬರ್ ವ್ಯಾಲ್ಯೂ ಉಂಟು. ಮತ್ತು ಅದಂತೂ ಧೂಪನೇ ತೆಗಿಬೋದು, ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಮುಂದೊಂದು ದಿನ ಧೂಪಕ್ಕೆ ಒಳ್ಳೆ ರೇಟ್ ಬಂದು ಕಾಳುಮೆಣಸನ್ನ ಕಿತ್ತಾಕಿ ಧೂಪ ತೆಗೆದಲ್ಲಿ ಅದು ಫ್ಯೂಚರ್, ಅದೊಂದು ಇನ್ವೆಸ್ಟ್ಮೆಂಟ್. ನಾನು ಹೇಳುವಾಗ ಧೂಪ ಹಾಕಿ ಪ್ರಾಪರ್ ಸ್ಪೇಸಿಂಗಲ್ಲಿ ಮಿನಿಮಮ್ 12x12 ಹಾಕಿ ಒಂದು 10 ವರ್ಷ 12 ವರ್ಷ ಪೆಪ್ಪರು, ಆಮೇಲೆ ಧೂಪ ಟಾಪ್ ಮಾಡ್ಬೋದು. ಎಕ್ಸ್ಟ್ರಾಕ್ಟ್ ಮಾಡಿ 50 ವರ್ಷ 100 ವರ್ಷ ಬರ್ಬೋದು. ಅದು ಒಂದು 5-6 ವರ್ಷ 10 ವರ್ಷ ಇದು ಟಾಪ್ ಮಾಡಿಕೊಂಡು ಮತ್ತೆ ಟಿಂಬರ್ ವ್ಯಾಲ್ಯೂ ಸಿಗುತ್ತೆ. ಅದೊಂದು ಒಳ್ಳೆ ಆ ದೃಷ್ಟಿಯಿಂದ. ಬಟ್ ಬರೀ ಕಾಳುಮೆಣಸಿನ ದೃಷ್ಟಿಯಿಂದ ಹೋದ್ರೆ ಮತ್ತೆ ಸುತ್ತಾಕಿ ಹಳೆಗಣ್ಣ ಪಾದುವೆ ಗತಿ ಸಿಲ್ವರ್ ಓಕೆ ಬೆಸ್ಟ್ ನಾನ್ ಟ್ರೆಡಿಷನಲ್. ನಮ್ಮ ಈ ಮಲೆನಾಡು ಮತ್ತೆ ಡೆಕ್ಕನ್ ಪ್ಲಾಟೋದಲ್ಲಿ ಎಲ್ಲದಲ್ಲಿ ಸಿಲ್ವರ್ ಓಕು ಬೆಸ್ಟ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಸರ್. ತಮಗೆ ಇಲ್ಲಿ ನಿಮ್ಮ ಹತ್ರ ಇದು ಮಾತಾಡಿದಷ್ಟು ವಿಷಯ ಇದೆ. ಇದು ನಾವು ಒಂದು ಸ್ವಲ್ಪ ಟಿಪ್ಸ್ ಮಾಡ್ದಂಗೆ, ಟಿಪ್ ಆಫ್ ದಿ ಐಸ್ಬರ್ಗ್ ನಿಮ್ಮ ಅನುಭವದಲ್ಲಿ. ಸೊ ಇಲ್ಲಿ ನಮಗೆ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತು ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ಶ್ರೀ ಜೋಮಿ ಮ್ಯಾಥ್ಯೂ ಅವರಿಂದ ಸಾಕಷ್ಟು ಮಾಹಿತಿಯನ್ನು ತೊಗೊಂಡ್ವಿ. ಇಲ್ಲಿ ಇವರು ಮೂಲತಃ ಇದು ರಬ್ಬರ್ ತೋಟ ಮಾಡಿದರು. ರಬ್ಬರ್ ತೋಟವನ್ನು ಆಮೇಲೆ ಕಾಳುಮೆಣಸಿಗೆ ಬಳಸ್ಕೊಂಡಿದ್ದಾರೆ. ರಬ್ಬರನ್ನು ಒಂದು ಮಟ್ಟಕ್ಕೆ ಉಳಿಸ್ಕೊಂಡಿದ್ದಾರೆ. ಸ್ವಲ್ಪ ಇಲ್ಲಿ ಕೆಲವೊಂದಷ್ಟು ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಅಂದರೆ ನೆರಳಿನ ಪ್ರಮಾಣ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಈ ತೋಟದಲ್ಲಿ ರಂಬೋಟ ಇದನ್ನು ಮ್ಯಾಂಗೋಸ್ಟೀನ್ ಭಾಳ ಪ್ರಮಾಣಕ್ಕೆ ಹಾಕಿದ್ದಾರೆ. ಸೊ ಇವ್ರದ್ದು ಒಂಥರ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಇದ್ದಂಗೆ ಎಲ್ಲ ಸ್ಪೇಸಿಂಗ್ ಎಲ್ಲದನ್ನೂ ಮಾಡ್ತಾರೆ. ಹಂಗಾಗಿ ಇಲ್ಲಿ ಇವರೆಲ್ಲದನ್ನು ಎಲ್ಲದರಲ್ಲೂ ಕಮರ್ಷಿಯಲಿನೇ ದುಡ್ಡೇ ಮಾಡ್ತಾರೆ ಅಂತಿಲ್ಲ, ಮಾಡಿ ಕಳೀತಾರೆ. ಅವರು ಅದಕ್ಕೆ ಈ ಸೆಪಿ ಎಕ್ಸ್ಪೆರಿಮೆಂಟ್ ಮಾಡಿ ಕಳ್ಕೊಂಡು ಮತ್ತು ಅದನ್ನ ಕಿತ್ತಾಕಿ ಬೇರೆ ಮಾಡೋದು ಇದು ಇವರ ಹ್ಯಾಬಿಟ್ಟು. ಸೊ ದಟ್ ನಮ್ಮಂಥವ್ರಿಗೆ ಅದು ಅನುಕೂಲ ಆಗುತ್ತೆ. ಇಷ್ಟೊತ್ತು ನಮಗೆ ನೀವು ಅವರ ಚರ್ಚೆನಲ್ಲಿ ನೋಡಿದ್ರಿ. ಇಲ್ಲಿಯ ಪರಿಸ್ಥಿತಿಯಲ್ಲಿ ತಳಿ ಕಾಳುಮೆಣಸಿನ ತಳಿ ಬೇರೆ ಬೇರೆ ಕಾರಣಕ್ಕೆ ಹೇಗೆ ಅನುಕೂಲ. ಇವರು P2 ತಳಿಯನ್ನು ಬಹುತೇಕ ಬೇರೆ ರೈತರು ಅಷ್ಟು ಇಷ್ಟಪಡ್ತಾ ಇಲ್ಲ. ಅದು ಸಣ್ಣದು ಇದಿದೆ, ಅದು ಬೇಡ ಅಂಥೇಳಿ, ಕೊಯ್ದು ಸಾಕಾಗ್ತದೆ, ಚೀಲ ತುಂಬೋದಿಲ್ಲ ಅಂಥೇಳಿ. ಬಟ್ ಇವರದ್ದು ಇಲ್ಲಿ ನೆರಳಿನ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಇರೋದಕ್ಕೆ P2 ಇವರಿಗೆ ಭಾಳ ಪರ್ಫಾರ್ಮೆನ್ಸು ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ಮಾಹಿತಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಯಿತು ಅಂತ ಅಂದ್ಕೊಂಡು ತಳಿ ಸೆಲೆಕ್ಷನ್ನಿಗೆ. ಮತ್ತು ಇದು ಅಸಾಂಪ್ರದಾಯಿಕ ಪ್ರದೇಶಕ್ಕೆ ಹೋದಾಗ ಮತ್ತೆ ಬೇರೆ ಆಗ್ತದೆ. ಒಬ್ಬ ರೈತರಿಂದ ಒಬ್ಬ ರೈತರಿಗೆ ಅನುಭವ ಬೇರೆ ಆಗುತ್ತೆ, ಯಾಕೆಂದರೆ ಇಲ್ಲಿಯ ಬೆಳೆ ಸಿಚುವೇಶನ್ ಬೇರೆ ಇರುತ್ತೆ. ಬಟ್ ಓವರಾಲ್ ಮೂಲತಃ ಎಲ್ಲರದ್ದು ಮೂಲ ಅನುಭವ ಒಂದೇ ಇರುತ್ತೆ, ಫಂಡಮೆಂಟಲ್ಸ್. ಆ ದೃಷ್ಟಿಯಿಂದ ನಿಮಗೆ ಈ ಕಾರ್ಯಕ್ರಮ ಒಂದಿಷ್ಟು ಮಾಹಿತಿಯನ್ನು ಕೊಡ್ತು ಅಂತ ಅಂದ್ಕೊಂಡು ಕಾರ್ಯಕ್ರಮ ನೋಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.